ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಪ್ಪ ಅದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಹಣ 11 ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇತ್ತಲ್ವಾ. ಕೊಡ್ತಾರಾ ಇಲ್ವಾ ಅಂತ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದ್ದಾರೆ. ಏನಂತ ಹೇಳಿದಾರಪ್ಪ ಅಂದರೆ, ಇದು ಬಡವರ ದುಡ್ಡು, ಯಾರಿಗೂ ಕೂಡ ನಾವು ಮೋಸ ಮಾಡಲ್ಲ, ಬಡವರಿಗೋಸ್ಕರ ಮಾಡಿರ್ತಕ್ಕಂತಹ ಸ್ಕೀಮ್ ಇದು. ಹಾಗಾಗಿ ಎಲೆಕ್ಷನ್ ಗೆದ್ದಿಲ್ಲ ಅಂತ ಹೇಳಿ ನಾವು ಮೋಸ ಮಾಡೋ ಯಾವುದೇ ರೀತಿಯ ಮೋಸಕ್ಕೆ ನಾವು ಆಸ್ಪದ ಮಾಡಿಕೊಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಏನು ಅವ್ರದ್ದು ಗೌರ್ಮೆಂಟ್ ಇರೋ ತನಕ ಕೂಡ ಗೃಹಲಕ್ಷ್ಮಿ ದುಡ್ಡಿಗೆ ಯಾವುದೇ ರೀತಿಯ ಮೋಸ ಇಲ್ಲ. ಹಾಗಾಗಿ ನೀವು ಯಾವುದೇ ಫೇಕ್ ನ್ಯೂಸನ್ನು ನಂಬೋ ಅವಶ್ಯಕತೆಯೂ ಇಲ್ಲ. ಹೌದು, ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ ಹಣ ಇವತ್ತು ಜಮಾ ಆಗುತ್ತೆ 3 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡಿ. ಇವತ್ತು 11 ಮತ್ತು 12ನೇ ಕಂತಿನ ಹಣ ಎರಡೂ ಕೂಡ 4,000 ಆ ಅಮೌಂಟು ಇವತ್ತೇ ಜಮಾ ಆಗುತ್ತೆ. ಇವತ್ತು 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಆ ಹಣಕ್ಕೋಸ್ಕರ ವೆಯ್ಟ್ ಮಾಡಬೇಕು, ಓಕೆನಾ. ಇವತ್ತು ಬಂದೇ ಬರುತ್ತೆ, ಆಲ್ಮೋಸ್ಟು 99%. ಬರದೇ ಇದ್ದರೆ ನಾಳೆ ವೆಯ್ಟ್ ಮಾಡಿ, ಓಕೆ. ಬಂದೇ ಬರುತ್ತೆ, ಓಕೆ. ಯಾವುದೇ ರೀತಿಯ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಮೋಸ ಇಲ್ಲ ಅಂತಲೇ ಹೇಳ್ಬೋದು, ಓಕೆ. ಸಿದ್ದರಾಮಯ್ಯ ಸರ್ ಅವರು ಬಡವರಿಗೋಸ್ಕರ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರಿಗೆ ಬಡತನ ಅಂದರೆ ಏನು ಅಂತ ಗೊತ್ತು. ಹಾಗಾಗಿ ಯಾವುದೇ ರೀತಿಯ ಮೋಸ ಆಗೋಲ್ಲ. ಇವಾಗ ಬಂದೇ ಬರುತ್ತೆ ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ ಹಣ 3 ಗಂಟೆಗೆ. ಬೇಕಾದರೆ ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.